ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನನ್ನ ಬದುಕನ್ನ ನಾನು ಕಟ್ಕೊಳಕ್ ಹೊರಟಿದ್ದೀನಿ. ನಿಮ್ಮ ಮಗುಗೋಸ್ಕರನಾದ್ರೂ ನಾನು ಬದುಕಲೇಬೇಕಲ್ವಾ ಅತ್ತೆ? ಇಲ್ಲದೆ ಹೋಗಿದ್ದಿದ್ರೆ ಆರಾಮಾಗಿ ನಿಮ್ ಜೊತೆನೆ ಬಂದ್ಬಿಡ್ತಾ ಇದ್ದೆ. ಸಾಯೋ ಮಾತಾಡಬಾರ್ದು ಅಂತ ಎಷ್ಟೋ ಸಲ ಅನ್ಕೊಳ್ತೀನಿ ಅತ್ತೆ, ಆದ್ರೆ ಯಾಕೋ ಸಾಯೋ ಮಾತೆ ಬಂದ್ಬಿಡುತ್ತೆ. ನನ್ನ ಉದ್ದೇಶ ಇದ್ದಿದ್ದೆ ಒಗ್ಗಟ್ಟು ಕುಟುಂಬಕ್ಕೆ ಅಂಟಿರೋ ಶನಿನ ತೊಲಗಿಸ್ಬೇಕು ಅಂತ, ಆದ್ರೆ ಅದೇ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಯಾರು ಯಾರು ಈ ಹೂನ ತಂದಿಟ್ಟವರು? ಮನೆಯವ್ರು ಯಾರು ಇವತ್ತು ಬಂದಾಗಿಲ್ವಲ್ಲ? ಮಗ ಹೂ ತಂದ ಅಂತ ಸೊಸೆ ತಂದ ಹೂನ ಪಕ್ಕಕ್ಕೆ ತಳ್ಳಿದ್ರ ಅತ್ತೆ. ಯಾರು ತಂದಿಟ್ಟು ಹೂವಾನೋ ಏನೋ, ಬೇರೆಯವ್ರ ಭಾವನೆಗಳಿಗೆ ನೋವಾಗಬಾರ್ದು. ಭಾವನೆಗಳಿಗೆ ನೋವಾಗಬಾರ್ದು ಅಂತೀರಿ, ಆದ್ರೆ ನನ್ನ ಭಾವನೆಗಳನ್ನ ತುಂಬಾನೇ ನೋಯಿಸ್ಬಿಟ್ರಲ್ಲ ರಾಘವ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇವತ್ತು ನೀ ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ ಕಾರಣ ನಾನೇ. ನಾನು ಕೀರ್ತಿನ ಮದುವೆ ಆಗದೆ ಇದ್ದಿದ್ರೆ ಅವಳು ನಮ್ಮ ಮನೆಗೆ ಬರ್ತಿರ್ಲಿಲ್ಲ, ನಿನ್ ಸಾವು ಕಾರಣ ಆಗ್ತಿರ್ಲಿಲ್ಲ. ನಿನ್ ಪ್ರಾಣ ತೆಗ್ದವಳನ್ನ ನನ್ನ ಹೆಂಡತಿ ಅಂತ ಕರ್ಕೊಂಡ್ಬಂದ್ಬಿಟ್ಟಲ್ಲಮ್ಮ. ಗಾಯತ್ರಿ ಅದಕ್ಕೆ ಹೇಳಿದ್ ಒಂದೊಂದು ಮಾತು ನೆನೆಸ್ಕೊಂಡ್ರು ನನ್ನ ಕೀರ್ತಿ ಹಾಗ ಅನ್ನೋ ಪ್ರಶ್ನೆ ಮಾತ್ರ ಬರ್ತಿದೆ ಅಮ್ಮ. ಯಾಕೆ ಯಾಕೆ ಒಳ್ಳೆಯವರೆಲ್ಲ ಕೆಟ್ಟವರಾಗ್ತಾರೆ? ಯಾವುದೇ ಕಲ್ಮಶ ಇಲ್ಲದ ಪ್ರೀತಿ ಅಂದ್ಕೊಂಡಿದ್ ನನ್ನ ಕೀರ್ತಿ ತಾಯಿನೇ ಗೋರಿಗಿಳಿಸ್ತಾಳೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಅಮ್ಮ, ಅಂದ್ಕೊಂಡೇ ಇರ್ಲಿಲ್ಲ. ನಿನ್ನ ಪ್ರೀತಿಗಿಂತ ಅವಳ ಪ್ರೀತಿ ದೊಡ್ಡದ? ತಾಯಿಗಿಂತ ದೊಡ್ಡದು ಬೇರೆ ಯಾವ್ದು ಇಲ್ಲಮ್ಮ, ಬೇರೆ ಯಾವ್ದು ಇಲ್ಲ. ನಿನಗೆ ಹಿಂಸೆ ಕೊಟ್ಟು ಸಾಯೋವಾಗ ಮಾಡಿದವಳಿಗೆ ಈ ಜನ್ಮದಲ್ಲಿ ಕ್ಷಮೆ ಇಲ್ಲ, ಕ್ಷಮೆ ಇಲ್ಲ. ನೀನೇ ಅರ್ಥ ಮಾಡ್ಕೋಬೇಕಮ್ಮ. ಓಹೋ, ಏನು ಅತ್ತೆ ಸೊಸೆ ಇಬ್ರು ಸೀಕ್ರೆಟ್ ಆಗಿ ಏನೋ ಮಾತಾಡ್ಕೋತಿದ್ರಾ? ಏನು ಅಂತ ನಾನು ತಿಳ್ಕೊಬೋದಾ? ಕೇಳಪ್ಪ, ಚೆನ್ನಾಗಿ ಕೇಳಿಸ್ಕೊ. ನಿನ್ಗೂ ಸೇರಿಸಿ ಬುದ್ಧಿ ಹೇಳ್ಬೇಕೀಗ ನಾನು. ಏನಾಯ್ತಮ್ಮ? ಇದ್ದಕ್ಕಿದ್ದಾಗೆ ಆ ಮಾತನ್ನ ಸೀರಿಯಸ್ ಆಗಿ ನನ್ನ ಕಡೆ ತಿರುಗಿಸ್ತಾ ಇದೆಯಾ? ಮತ್ತಿನೇನು? ನಿನ್ ಹೆಂಡತಿ ಕಡೆ ನೀನ್ ಗಮನ ಕೊಡ್ಲಿಲ್ಲ ಅಂದ್ರೆ ನಾನ್ ತಾನೇ ನಿಂಗೆ ಹೇಳ್ಬೇಕು. ಈಗ ನಾನೇ ತಪ್ಪು ಮಾಡಿದೆ? ಈಗ ಈ ಆಪಲ್ ಯಾರು ಕಟ್ ಮಾಡ್ತಿದ್ಯಾ? ಹಾ, ಈ ಆಪಲು ನನಗೆ. ಅಮ್ಮ, ಊಟ ಆದ್ಮೇಲೆ ದಿನ ಒಂದು ಆಪಲ್ ತಿನ್ಬೇಕು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ದಾರೆ. ಒಪ್ಕೊಂಡೆ. ಆದ್ರೆ ಈಗ ಈ ಹಣ್ಣಿನ ಅವಶ್ಯಕತೆ ನಿನಗಿಂತ ಹೆಚ್ಚಾಗಿ ಈ ಹೆಣ್ಣಿಗಿದೆ. ಅವಳ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇದೆ, ಮರ್ತ್ಬಿಟ್ಯಾ? ಅಮ್ಮ, ಮನೇಲಿ ಇಷ್ಟೊಂದು ಹಣ್ಣಿದೆ, ಅವಳಿಗೆ ನಾನು ತಿನ್ಬೇಡ ಅಂತ ಹೇಳ್ದೆ. ತಿನ್ಬೇಕಿತ್ತು,
ಹೂ ಕಾಣೋ, ಅವಳು ತಿಂದಿರ್ತಾಳಂತ ನೀನ್ ಅಂದ್ಕೊಳ್ತೀಯ, ಅವಳು ರೆಸ್ಟ್ ತಗೊಳ್ತಿದ್ದಾಳಂತ ನಾನು ಅಂದ್ಕೊಂಡಿರ್ತೀನಿ. ಆದ್ರೆ ಇವಳು ಮಾತ್ರ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ? ಅಯ್ಯೋ ಇಲ್ಲ ಅತ್ತೆ, ನಾನ್ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ದೇವ್ರೇನ್ ಹೇಳಲಿಲ್ಲಮ್ಮ. ಇಲ್ಲಿ ಮನೆಯಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಆರಾಮಾಗಿರಕ್ಕೆ ಏನ್ ನಿಮ್ಗೆ? ಇದ್ರೆ ನಮ್ಮಪ್ಪನ ಹತ್ರ ಹೋಗಿ ಮಾತಾಡೋದು ಯಾರು? ಪ್ರತಿ ದಿವಸ ಸುತ್ತಾಡ್ತಾನೆ ಇರ್ತೀಯ. ಅದು ಕಾರ್ ತಗೊಂಡ್ ಹೋಗ್ತೀಯಾ? ಇಲ್ಲ, ಆಟೋದಲ್ಲೇ ಹೋಗಿ ಬರ್ತೀಯ. ಮೊದಲೇ ರಸ್ತೆಗಳು ಹಳ್ಳಾಗೋಗಿ, ಅಂಥದ್ರಲ್ಲಿ ನೀನು ಆಟೋದಲ್ಲಿ ಸುತ್ತಾಡಿದ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವಾ? ನೋಡು ಗಾಯತ್ರಿ, ಮಗುನ ಹೊತ್ಕೊಳ್ಳೋದು ಸುಲಭ, ಆದ್ರೆ ಹೆತ್ಕೊಡೋದು ಎಷ್ಟು ಕಷ್ಟ ಗೊತ್ತಾ ನಿಂಗೆ? ಅಮ್ಮ, ಅವಳಿಗೆ ಗೊತ್ತಾಗ್ಬೇಕು ಪಾಪ, ಇದು ಅವಳಿಗೆ ಮೊದಲನೇ ಹೆರಿಗೆ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು. ಗಾಯತ್ರಿ, ಮಗುನ ಹೆತ್ಕೊಡೋ ಜವಾಬ್ದಾರಿನ ದೇವರು ಹೆಣ್ಣಿಗೆ ಯಾಕೆ ಕೊಟ್ಟಿರ್ತಾನೆ ಹೇಳು? ಯಾಕೆಂದ್ರೆ ಹೆಣ್ಣಿಗೆ ಸಹನೆ ಜಾಸ್ತಿ, ಕಾಳಜಿ ಜಾಸ್ತಿ. ಗಂಡಿಗಿರೋ ಆತುರ ಹೆಣ್ಣಿಗಿರೋಲ್ಲ. ಅಷ್ಟೇ ಅಲ್ಲ, ಹೆರಿಗೆ ಅನ್ನೋದು ಹೆಣ್ಣಿಗೆ ಸತ್ತು ಬದುಕೋ ಒಂದು ಕ್ರಿಯೆ. ಪ್ರಾಣ ಹೋಗುವಂತ ನೋವನ್ನು ಅನುಭವಿಸಿ ಇನ್ನೊಂದು ಪ್ರಾಣಕ್ಕೆ ಜನ್ಮ ಕೊಡೋಳು ಹೆಣ್ಣು. ಶುರುವಾಯ್ತು ಇವಳು ಸುತ್ತಿ. ಲೇ ದಡ್ಡಿ, ನಾನ್ ಗರ್ಭಿಣಿ ಅಲ್ವೇ? ಸುಮ್ನೆ ನನ್ ತಲೆ ಯಾಕೆ ತಿಂತಿದ್ಯಾ? ಅದ್ರ ಬಗ್ಗೆ ನಿನಗೂ ಕಾಳಜಿ ಇರ್ಬೇಕು ಕಣೋ. ಅಷ್ಟಕ್ಕೂ ಇವಳು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿ ಬರೋಕೆ ಏನೋ ತೊಂದ್ರೆ ನಿನ್ಗೆ? ನನಗೆಂತ ತೊಂದ್ರೆನಮ್ಮ, ಆದ್ರೆ ಇವಳೇ ಕೇಳಲ್ವಲ್ಲ. ಕೇಳ್ದೆ ಇರೋದನ್ನು ಅರ್ಥ ಮಾಡ್ಕೊಂಡು ಹೆಂಡತಿ ಆಸೆನ ನೆರವೇರಿಸ್ಕೊಡ್ಬೇಕು. ಅದ್ರಲ್ಲೇ ಗೊತ್ತಾಗುತ್ತೆ ಗಂಡ ಹೆಂಡತಿನ ಎಷ್ಟು ಪ್ರೀತಿಸ್ತಾನೆ ಅಂತ. ಸರಿ, ಈಗ ನಾನೇನ್ ಮಾಡ್ಬೇಕು ಹೇಳು? ಆ ಹಣ್ಣನ್ ಕಟ್ ಮಾಡಿ ಅವಳಿಗೆ ಕೊಡು. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾಳೆಯಿಂದ ಮನೆ ಬಿಟ್ಟು ಆಚೆ ಎಲ್ಲೂ ಕದ್ಲು ಕೂಡ್ದು ನೀನು. ಬರೋ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ನಾನ್ ಮಾತ್ರ ನಿಮ್ಮಿಬ್ಬರನ್ನು ಕ್ಷಮಿಸಲ್ಲ, ಹೇಳ್ತಾ ಇದ್ದೀನಿ. ಅಮ್ಮ, ಅವಳಿಗೆ ಕೊಡು. ಈ ಜಗತ್ತಲ್ಲಿರೋ ಪ್ರೀತಿನೆಲ್ಲ ತಂದು ನನ್ ಮುಂದೆ ಸುರಿದ್ರು ನಾನು ಈ ಮನೆನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನೀವದನ್ನ ನೆನ್ಪಿಟ್ಕೊಳ್ಳಿ. ಮಾರೈತಿ, ಅಮ್ಮ ಹೇಳಿದ್ ಕೇಳಿಸ್ಕೊಂಡ್ಯಾ? ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಇನ್ಮೇಲೆ ನನ್ಗೆ ಯಾವ ಯೋಚನೆನೂ ಇಲ್ಲ ಬಿಡಿ ಯಜಮಾನ್ರೆ. ತಗೋ, ಹಣ್ಣು ತಿನ್ನು. ನಾನೇ ತಿಂತೀನಿ. ಇಲ್ಲ ಇಲ್ಲ ಇಲ್ಲ, ನಾನೇ ತಿನ್ಸೋದು. ತಗೋ ತಿನ್ನು, ತಗೋ. ಇನ್ಮೇಲೆ ಈ ಮಹಾರಾಣಿಗೆ ಕೇರ್ ಟೇಕರು ಈ ಕೇಶವರಾಯ. ತಗೋ. ನೀವ್ ಯಾಕಿದ್ರಿ? ನೀನ್ ಯಾಕೆ ತಡವಾಗಿ ಬರ್ತಿದ್ಯಾ? ನನಗೆ ಸ್ವಲ್ಪ ಕೆಲಸ ಇತ್ತು. ಅದನ್ನ ನಾಳೆನೂ ಮಾಡ್ಬೋದಾಗಿತ್ತು. ನಾಳೆ ಅನ್ನೋದ್ರ ಮೇಲೆ ನನಗೆ ನಂಬಿಕೆ ಹೊರಟೋಗಿದೆ ಅತ್ತೆ. ಯಾಕೆ ಅಂತ ನನ್ಗೀಗ್ಲೇ ಉತ್ತರ ಬೇಕಾಗಿದೆ. ಯಾಕೆ ಅಂತ ಕೇಳ್ದೆ. ಯಾಕೆ ಅನ್ನೋ ಪ್ರಶ್ನೆ ಕೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅತ್ತೆ. ಈಗ ನೋಡಿ, ವಸುಧಾ ಯಾಕೆ ಮನೆ ಬಿಟ್ಟು ಹೋದ್ಲು? ಅವಳು ಮತ್ತೆ ಯಾಕೆ ವಾಪಸ್ ಬಂದ್ಲು? ಅಮ್ಮ ಯಾಕೆ ಸತ್ರು? ಅವಳು ಸತ್ತ ಮೇಲೂ ಅಪ್ಪ ಮತ್ತೆ ಮಿಕ್ಕವರೆಲ್ಲ ಹಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಈ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಪ್ರಶ್ನೆ ಕೇಳಲೂಬಾರ್ದು, ಪ್ರಶ್ನೆ ಹಾಕೊಳ್ಳೂಬಾರ್ದು. ಊಟ ಆಯ್ತು. ಎಲ್ಲಿ? ಮತ್ತೆ ಪ್ರಶ್ನೆ. ವೈದೇಹಿ, ಹಣ್ಣು ಯಾರಿಗಮ್ಮ? ಹೊಸದಾಗಿ ಅದಕ್ಕೆ. ಸರಿ. ವೈದೇಹಿ, ಯಾಕದಕ್ಕೆ ಇಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಅಲ್ವೇ, ರಾತ್ರಿ 2 ಗಂಟೆ ತನಕ ಕಾಯ್ತಾ ಇದ್ದೆ. ರಾಘವ ಮನೆಗೆ ಬರಲಿಲ್ಲ. ಈಗಲೂ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ.
ಎಲ್ಲಿ ಹೋಗಿದ್ದಾನೋ ಏನ್ ಮಾಡ್ತಿದ್ದಾನೋ? ಅದಕ್ಕೆ ಬೆಳಗಿನ ಜಾವ 3:30ಗೆ ಬಂದ. ನಾನೇ ಬಾಗಿಲು ತೆಗ್ದೆ. ಹೌದಾ? ಹ್ಮ್. ಸತ್ಯ. ಆದ್ರೆ ಅದಕ್ಕೆ ಅವನು ನೋಡಿದ್ರೆ ಯಾಕೋ ಭಯ ಆಗತ್ತೆ. ಅದಕ್ಕೆ ಅವ್ನು ಮುಂಚಿನ ಥರ ಇಲ್ಲ. ಯಾವುದೋ ಟೈಮಿಗೆ ಹೋಗ್ತಾನೆ, ಯಾವುದೋ ಟೈಮಿಗೆ ವಾಪಸ್ ಬರ್ತಾನೆ. ಅವ್ನು ಕೊಡೋ ನಗುನಲ್ಲಿ ಕೂಡ ಜೀವಂತಿಕೆ ಅನ್ನೋದೇ ಇಲ್ಲ. ಅದಕ್ಕೆ ಅದೇ ಭಯನೇ ನನ್ನನ್ನು ಕಾಡ್ತಾ ಇರೋದು. ಸರಿ, ನೀ ಹೋಗು, ನಾನು ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಬರ್ತೇನೆ. ರಾತ್ರಿ ಇಡೀ ನಿನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ ಕಣೋ. ಬರೋದು ಸ್ವಲ್ಪ ಲೇಟ್ ಆಗಿತ್ತು ದೊಡ್ಡಮ್ಮ. ದೊಡ್ಡಮ್ಮ ಅಲ್ಲ, ಅಮ್ಮ ಅಂತ ಕರೆ. ನೋಡು, ಈಗ ಪರಿಸ್ಥಿತಿನೂ ಗೊತ್ತು, ನಿನ್ನ ಮನಸ್ಥಿತಿನೂ ಗೊತ್ತು. ಇಂಥ ಸಮಯದಲ್ಲಿ ನಿನ್ನ ಮನಸ್ಸು ಏನೇನು ಯೋಚನೆ ಮಾಡುತ್ತೆ ಅನ್ನೋದು ನನಗೆ ಗೊತ್ತು. ದಯವಿಟ್ಟು ನೀನು ಅದಕ್ಕೆಲ್ಲ ಬಲಿ ಆಗ್ಬೇಡ್ವೋ. ತಾಯಿನೇ ದೇವ್ರು ನಿಜ, ಈಗ ಅವಳಿಲ್ಲ ಅನ್ನೋದು ನಿಜ. ಆದ್ರೆ ನೋಡು, ನೀನ್ ಬದುಕ್ತಾ ಇರೋದು ಈ ಒಕ್ಕಟ್ಟು ಕುಟುಂಬದಲ್ಲಿ ಅನ್ನೋದನ್ನ ಮಾತ್ರ ಮರಿಬೇಡ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ನನ್ಗೆ ಯಾರು ಇಲ್ಲ ಅನ್ನೋ ಮನಸ್ಥಿತಿ ದುಶ್ಚಟಕ್ಕೆ ದಾರಿ ಮಾಡಿಕೊಡುತ್ತೆ. ಮತ್ಯಾರೋ ಬೇಕು ಅನ್ಸುತ್ತೆ. ಇದು ಏನ್ ಸಾಧಿಸ್ಬೇಕು ಅನ್ನೋ ಮನಸ್ಸು ಸಾವಿನ ಕಡೆ ನೋಡುತ್ತೆ ಕಣ. ನೋಡು, ನೀನ್ ಮಾತ್ರ ಆ ಥರ ಇಲ್ಲ. ನನ್ನ ಬಗ್ಗೆ ಏನೇನು ಯೋಚನೆ ಮಾಡಬೇಡಿ. ಆಯಸ್ಸು ಅದಾಗದೆ ಮುಗಿಯೋಕ್ಕಿಂತ ಮುಂಚೆ ಅದನ್ನ ಅರ್ಧದಲ್ಲೇ ಕಳ್ಕೊಳ್ಳೋ ಅಂತ ಮನುಷ್ಯ ನಾನಲ್ಲ. ಬರೋ ಕಷ್ಟ ಬರಲಿ, ಇರೋ ಜೀವನ ಬದುಕ್ಬಿಡ್ತೀನಿ. ಇಷ್ಟಕ್ಕೂ ನಾನು ಲೇಟಾಗಿ ಬರ್ತಿರೋ ಕಾರಣ ನನ್ನ ಕೆಲಸದಲ್ಲಿ ನಾನು ತುಂಬಾ ತೊಡಗಿಸ್ಕೊಂಡಿದ್ದೀನಿ. ಮರೆಯೋಕಿರೋ ದಾರಿ ಅದೊಂದೇ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ನನ್ನ ಬಗ್ಗೆ ಏನೇನು ಯೋಚನೆ ಮಾಡಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ದೊಡ್ಡ ಅಮ್ಮ. ಸರಿಪ್ಪ, ಆದ್ರೂ ನೀನು ಏನು ಮಾಡ್ಕೊಳ್ಳಲ್ಲ ಅಂತ ಅಮ್ಮನ ಮಾತು ಕೊಟ್ಬಿಡು. ಅಮ್ಮ, ಕೈ ಮೇಲೆ ಕೈ ಇಟ್ಟು ಮಾತು ನಡೆಸ್ಕೊಡ್ತೀನಿ ಅಂತ ಭರವಸೆ ಕೊಡೋದಕ್ಕಿಂತಲೂ ಅದನ್ನ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಆಗ್ಲೇ ನಿರ್ಧಾರ ಮಾಡಾಗಿದೆ. ಮತ್ತೆ ಹಳೆ ರಾಗವಾಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ಈ ರಾಗವನ್ನ ಬದುಕನ್ನು ಮಾತ್ರ ಸಹಾಯ ಮಾಡ್ಕೊಳ್ಳೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ. ಮೇಡಮ್, ಹಾ, ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಯಾರು ನೀವು? ಏನಾಗಬೇಕಿತ್ತು? ಕೀರ್ತಿ ನೋಡ್ಬೇಕಿತ್ತು. ಕೀರ್ತಿ ನಿಮ್ಗೇನಾಗಬೇಕು? ಅವಳು ನನ್ನ ಮಗಳ ಸಮಾನ. ಹೌದಾ? ಮತ್ತೆ ಮಗಳಂತೀರಾ, ಮನೇಲಿ ಇಟ್ಕೊಳ್ಳದೆ ಯಾಕೆ ಹಾಸ್ಟೆಲ್ಗೆ ಸೇರಿಸಿದ್ದೀರಾ? ಏನ್ ಮಾಡಕ್ಕಾಗುತ್ತೆ, ಕೆಲವೊಂದ್ಸರಿ ಇಂಥ ಅಚಾತುರ್ಯಗಳು ನಡೆದು ಹೋಗುತ್ತೆ. ಅದಕ್ಕೆ ಸಮಾಧಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆದ್ರೆ ಇವಾಗ ನಾವು ಕಳಿಸ್ಬೇಕಲ್ವಮ್ಮ ಅವ್ರನ್ನ? ಯಾಕೆ ಮೇಡಮ್? ಯಾಕಂದ್ರೆ ಒಂದೆರಡು ದಿನದಲ್ಲೇ ಇಲ್ಲಿರೋರ್ ಮನೆ ಎಲ್ಲ ಗೆದ್ದಿದ್ದಾಳೆ. ಅವಳನ್ನ ಕಳಿಸ್ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾಕಂದ್ರೆ ನಾನು ಎಲ್ಗೂ ಹೋಗ್ತಾ ಇಲ್ಲ. ನೀವು ಬನ್ನಿಮ್ಮ. ಮೇಡಮ್, ಒಂದ್ ನಿಮಿಷ. ಯಾಕಮ್ಮ ಕೀರ್ತಿ, ವಿಷಯ ಏನು ಅಂತಾನು ಕೇಳ್ದೆ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟೆ.
ಮನ್ಸಲ್ಲಿರೋ ಮಾತನ್ನ ನೇರವಾಗಿ ತಾನೇ ಹೇಳ್ಬೇಕಮ್ಮ. ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಂದಿದ್ದೀನಮ್ಮ. ಆವತ್ ನಾನ್ ನಿಮ್ ಮನೆಗ್ ಬಂದಾಗ್ಲೂ ಒಳಗ್ ಬಾ ಅಂತ ಕರೆದಿದ್ದು ನೀವು, ಆದ್ರೆ ಬರ್ಬೇಡ ಅಂದಿದ್ದು ಅಣ್ಣ. ಅವನ್ ಮಾಡಿದ ತಪ್ಪು ಅಂತ ಅವನ್ಗೆ ಮನವರಿಕೆ ಆಗಿದೆಯಮ್ಮ. ಅದಕ್ಕೆ ಕ್ಷಮೆ ಕೂಡ ಕೇಳಿದಾನೆ. ಅಷ್ಟೇ ಯಾಕೆ ದೇವ್ರ ಮುಂದೆ ನಿಂತ್ಕೊಂಡು ತಾನ್ ಮಾಡಿರೋ ತಪ್ಪನ್ನ ಕ್ಷಮಿಸಪ್ಪ ಅಂತ ಬೇಡ್ಕೊಂಡಿದ್ದಾನೆ ಕಣೆ. ಆಮೇಲೆ ನನ್ನನ್ನು ಕರ್ಕೊಂಡ್ ಬಾ ಅಂತ ನಿಮ್ಮನ್ನ ಇಲ್ಲಿ ಕಳಿಸಿ ಅಣ್ಣ ಮನೆಯಲ್ಲೇ ಉಳ್ಕೊಂಡಮ್ಮ. ಇಲ್ಲಮ್ಮ, ಅವನೇ ಬರ್ಬೇಕು ಅಂತಿದ್ದ. ಆದ್ರೆ ನಿನಗ್ ಮುಖ ತೋರ್ಸಕ್ಕೆ ಅವನ ಮುಖ ಎಲ್ಲಿದೆ ಹೇಳು? ಅದಕ್ಕೆ ನಿನ್ನನ್ನು ಕರ್ಕೊಂಡೇ ಬರ್ಬೇಕು ಅಂತ ನನಗೆ ಸಾರಿ ಸಾರಿ ಹೇಳಿ ಕಳ್ಸಿದಾನೆ ಕಣೆ. ಇಲ್ಲಮ್ಮ, ಅಣ್ಣ ಸರಿಯಾಗೇ ಮಾಡಿದಾನೆ. ಒಂದ್ ಹೆಣ್ಣಿಗೆ ಇನ್ನೊಂದು ಆಶ್ರಯ ಇದೆ ಅಂತ ಗೊತ್ತಾದ ತಕ್ಷಣ ತನ್ನ ಎಲ್ಲಾ ಪ್ರಯತ್ನಗಳನ್ನು ನಿಲ್ಲಿಸ್ಬಿಡ್ತಾಳೆ. ನನಗೂ ಶಕ್ತಿ ಇದೆ, ಈ ಸಮಾಜದಲ್ಲಿ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬಹುದು ಅನ್ನೋ ವಿಶ್ವಾಸನ ಅಣ್ಣ ನನ್ನಲ್ಲಿ ಹುಟ್ಟಿಸಿದಾನೆ. ಅದಕ್ಕೆ ಇಲ್ಲಿಗೆ ಬಂದು ಸೇರಿದ್ದೀನಿ, ಆರಾಮಾಗೇ ಇದ್ದೀನಿ. ಎಲ್ಲಾ ಬಾಗಿಲುಗಳು ಮುಚ್ಚಿದ ಮೇಲೆ ತಾನೆ ನಮಗೆ ಅಂತಿರೋ ನಿಜವಾದ ಬಾಗಿಲು ತೆರ್ಕೊಳ್ಳೋದು. ಹಾಗನ್ಬಿಡಮ್ಮ ಕೀರ್ತಿ, ಅವತ್ತೇನೋ ಅವನು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿದಾನಮ್ಮ. ಈಗ ನೋಡಿ, ಮತ್ತೆ ನಾನು ಅಲ್ಲಿಗೆ ಬರೋದು, ಅಣ್ಣನ ಮನ್ಸು ಬದಲಾಗಿ ಮತ್ತೆ ಅವನ ಮನೆಯಿಂದ ಹೋಗು ಅನ್ನೋದು, ಆಗ ನಾನು ಎಲ್ಲಿಗೆ ಹೋಗ್ಲಿ ಅಮ್ಮ? ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿದಾನಮ್ಮ. ಈಗ ನೋಡಿ, ಮತ್ತೆ ನಾನು ಅಲ್ಲಿಗೆ ಬರೋದು, ಅಣ್ಣನ ಮನ್ಸು ಬದಲಾಗಿ ಮತ್ತೆ ಅವನ ಮನೆಯಿಂದ ಹೋಗು ಅನ್ನೋದು, ಆಗ ನಾನು ಎಲ್ಲಿಗೆ ಹೋಗ್ಲಿ ಅಮ್ಮ? ಆದ್ರೆ ಇಲ್ಲಿಂದ ನನ್ನನ್ನ ಯಾರು ಹೋಗು ಅನ್ನೋದಿಲ್ಲ. ಅಯ್ಯೋ, ಕರಿತಿರೋದು ನಿಮ್ಮಮ್ಮ ಕಣೆ, ಅದು ನಿನ್ ತವರು. ಖಂಡಿತ ಅಮ್ಮ, ಇವತ್ತಿಗೂ ನಾನು ನಿಮ್ಮ ಮನೆನ ನನ್ನ ತವರು ಅಂತಾನೆ ಅನ್ಕೊಂಡಿರೋದು. ಆದ್ರೆ ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ತವರು ದೂರನೇ ಅಲ್ವಾ ಅಮ್ಮ? ನೋಡಿ ಅಮ್ಮ, ನೀವ್ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬನ್ನಿ, ಎಷ್ಟೊತ್ತು ಬೇಕಾದ್ರೂ ಇರಿ. ಆದ್ರೆ ನನಗ್ ಮಾತ್ರ ಆ ಮನೆಗ್ ಬಾ ಅಂತ ಬಲವಂತ ಮಾಡ್ಬೇಡಿ ಅಮ್ಮ, ಪ್ಲೀಸ್. ಅಲ್ಲಮ್ಮ ಕೀರ್ತಿ, ನೀನೊಬ್ಳೆ ಇಲ್ಲಿ ಇಲ್ಲಮ್ಮ. ಅಂದ್ರೆ ಅಂದ್ರೆ ನಾನ್ ತಾಯಿ ಆಗ್ತಿದ್ದೀನಿ. ಅಯ್ಯೋ ನನ್ನ ತಾಯಿ, ಹೊಟ್ಟೆಲಿ ಮಗು ಹೊತ್ಕೊಂಡ್ ಬಂದ್ ನಿನ್ನ ಅನ್ಯಾಯವಾಗಿ ನನ್ನ ಮಗ ಹೊರಗಡೆ ಹಾಕ್ಬಿಟ್ನಲ್ಲೇ. ಛೆ, ಯಾಕಮ್ಮ ಹಾಗೆಲ್ಲ ಅನ್ಕೋತೀರಿ? ಕೀರ್ತಿ, ಬೇಜಾರ್ ಮಾಡ್ಕೊಂಡು ನನ್ನ ಮಗಂಗೆ ಶಾಪ ಹಾಕ್ಬೇಡಮ್ಮ. ಬಸ್ರೀರ್ ಶಾಪ ಬೇಗ ತಟ್ಟುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ನೀವೇನು, ನಿಮ್ ಮನೆಯವ್ರ ಗುಣ ಏನು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಗೊತ್ತಿಲ್ದೇ ಇರೋಳ್ ಮನೆಗ್ ಬಂದಾಗ ಮನೆ ಮಗಳು ಅಂತ ಸ್ವೀಕರಿಸಿ ಕಾಪಾಡಿದ್ರಿ. ಕಾಪಾಡಿದ ಮನೆಗೆ ಕೆಂಡ ಸುರಿಯೋ ಕೆಲ್ಸನ ನಾನ್ ಮಾಡ್ತೀನಮ್ಮ. ಆದ್ರೂ ಕೀರ್ತಿ, ಗರ್ಭ ನೀನೊಬ್ಳೆ ಹೇಗಮ್ಮ ಇರ್ತೀಯಾ? ಇಲ್ಲೇ ಇರ್ತೀರಿ, ಇಲ್ಲಿರೋದೇ ಸರಿ. ಹಾಸ್ಟೆಲ್ ಜೀವನ ನಮಗ್ ನಾವ್ ಏನಾಗ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಮನೇಲಾದ್ರೆ ಕೇವಲ 4 ಜನ ಇರ್ತೀವಿ, ಇಲ್ಲಿ 40 ಜನ. ಯಾರಾದ್ರೂ ಒಬ್ರು ನನ್ನ ಜೊತೆ ಇರ್ತಾರ ಬಿಡಿ. ಹಾಗಾದ್ರೆ ನೀನು? ಬರ್ತೀನಮ್ಮ. ಮದ್ವೆ ಆಗಿ ಹೋದ ಹೆಣ್ಮಕ್ಳು ಹಬ್ಬಕ್ಕೆ ಸಮಾರಂಭಕ್ಕೆ ಬರ್ತಾರಲ್ಲ ಮನೆಗೆ, ನಾನು ಹಾಗೆ ಬರ್ತೀನಿ. ರೋಹಿಣಿ ಮದ್ವೆಗೆ ನಾನೇ ಮುಂದೆ ನಿಂತು ಓಡಾಡ್ತೀನಿ, ಸರಿನಾ? ನಿನ್ನಿಷ್ಟ ನಮ್ಮ ಕೀರ್ತಿ, ಆದ್ರೆ ನಮ್ಮನೆ ಬಾಗ್ಲು ಸದಾ ನಿನಗೋಸ್ಕರ ತೆಗ್ದಿರುತ್ತಮ್ಮ. ನಾನಿನ್ ಬರ್ತೀನಿ ಮಗಳೇ, ಹುಷಾರು ಕಂದ. ಬಾಗ್ಲುಗಳಿರೋದು ಮನೆಗೆ, ಆದ್ರೆ ಕೆಲವರು ಮನಸ್ಸುಗಳಿಗೂ ಬಾಗ್ಲ ಹಾಕೊಂಡ್ ಬಿಡ್ತಾರಮ್ಮ. ಸಮಸ್ಯೆಗಳು ಹುಟ್ಟೋದೇ ಅಲ್ಲಿಂದ.